ಇತ್ತೀಚೆಗೆ ಕೇಂದ್ರ ಸರ್ಕಾರ ಯಾವುದೇ ಯೋಜನೆಗಳನ್ನು ತೆಗೆದುಕೊಂಡ್ರೂ ಕೂಡ ಅವ್ರು ತಗೊಂಡಿರ್ತಕ್ಕಂಥ ನಿಲುವು ರಾಜ್ಯ ವಿರೋಧಿ ಕಾರ್ಯಕ್ರಮಗಳಾಗಿದೆ ಮತ್ತು ರೈತರ ವಿರೋಧಿ ಕಾರ್ಯಕ್ರಮಗಳಾಗಿದೆ. ಆ ಕಾರಣಕ್ಕೆ ಇವತ್ತದು ಸರಿಪಡಿಸಬೇಕಾದಾಗ ಕೇಂದ್ರ ಸರ್ಕಾರದ ಧ್ವನಿಯನ್ನು ಬದಲು ಮಾಡಬೇಕಾದಾಗ ಅದನ್ನು ಧ್ವನಿ ಎತ್ತಬೇಕಾಗಿರ್ತಕ್ಕಂಥವ್ರು ಈ ನಾಡಿನಿಂದ ಆಯ್ಕೆ ಆದ್ರಲ್ಲ 21 ಜನ BJP MPಸ್ಗಳಿದ್ದಾರಲ್ಲ, ಅವರೆಲ್ಲರೂ ಕೂಡ ಪಾರ್ಲಿಮೆಂಟಲ್ಲಿ ಧ್ವನಿ ಎತ್ತಂಥ ಕೆಲಸವನ್ನು ಮಾಡಿ ಕರ್ನಾಟಕದ ಜನರ ಋಣವನ್ನು ತೀರಿಸುವಂಥ ಕೆಲಸವನ್ನು ಮಾಡಬೇಕಾದಾಗ ಎಲ್ಲೆಲ್ಲಿ ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ಭಾಗದಲ್ಲಿ ರೈತರಿಗೆ ಅನ್ಯಾಯ ಆಗಿದೆ, ನೀರಾವರಿ ವಿಚಾರದಲ್ಲಿ ಅನ್ಯಾಯ ಆಗಿದೆ, ಅದನ್ನು ಕೇಂದ್ರ ಸರ್ಕಾರದ ಕಣ್ಬಿಡಿಸ್ತಕ್ಕಂಥ ಕೆಲಸವನ್ನು ಅವ್ರು ಮಾಡಬೇಕು. ಎಲ್ಲೋ ಒಂದು ಕಡೆಗೆ ಆ ರೀತಿಯಾದಂಥ ಪಾರ್ಲಿಮೆಂಟಿನಲ್ಲಿ ಆ ಧ್ವನಿ ಇವತ್ತು ಕಾಣ್ತಾ ಇಲ್ಲ. ಅದನ್ನು ಇನ್ನು ಮುಂದಾದರೂ ಕೂಡ ಈಗ ಬಡ್ಜೆಟ್ ಸೆಷನ್ ಪ್ರಾರಂಭ ಆಗುವಂಥ ಸಂದರ್ಭದಲ್ಲೂ ಕೂಡ ಇವತ್ತು ಯಾವ್ಯಾವ ಸಮಸ್ಯೆಗಳು ನಮ್ಮನ್ನು ಕಾಡ್ತಾ ಇದೆ, ರಾಜ್ಯದ ಅಭಿವೃದ್ಧಿಗೆ ಮಾರಕವಾಗಿರ್ತಕ್ಕಂಥದ್ದು ಏನಿದೆ ಅದನ್ನ ಬಗ್ಗೆ ಕೇಂದ್ರ ಸರ್ಕಾರದ ಮೇಲೆ ಗಮನವನ್ನು ಸೆಳೆಯಬೇಕಾದಾಗ ಪಾರ್ಲಿಮೆಂಟ್ ಮೆಂಬರ್ಸ್ ಎಷ್ಟು ಕ್ರಿಯಾಶೀಲವಾಗಿ ಕೆಲಸ ಮಾಡಬೇಕು ಅಂತೇಳಿ ವಿನಂತಿ ಮಾಡ್ತಾರೆ. ಇದು ನೋಡಿ, ಎತ್ತಿನ ಹೊಳೆ ಯೋಜನೆಗೆ ನಮ್ಮಲ್ಲಿ ಅರಣ್ಯದ ಇದೆ ವಿಚಾರನೂ ಇದೆ. ಅರಣ್ಯ ಅಂತೇಳಿ ಬಂದಾಗ ಫೈಲ್ ಕ್ಲಿಯರೆನ್ಸ್ ಆಗ್ತಕ್ಕಂಥದ್ದು ಎಲ್ಲ ಗೌರ್ಮೆಂಟ್ ಆಫ್ ಇಂಡಿಯಾಕ್ಕೆ ಹೋಗ್ತದೆ. ಅರಣ್ಯ ಅಂತ ಹೇಳಿದ್ರೆ ಈಕೋ ಸೆನ್ಸಿಟಿವ್ ಝೋನ್ ಬರ್ತದೆ, ಅರಣ್ಯ ಬರ್ತದೆ. ಇವೆಲ್ಲದಕ್ಕೂ ಕೂಡ ಕೇಂದ್ರ ಸರ್ಕಾರದಿಂದ ತೀರ್ವಳಿ ಆಗಬೇಕು. ಎಲ್ಲೋ ಒಂದು ಕಡೆಗೆ ನಮ್ಮ ಯೋಜನೆಗಳನ್ನು ಪ್ರಸ್ತಾವಗಳನ್ನು ಕೇಂದ್ರ ಸರ್ಕಾರಕ್ಕೆ ಹೋದಂಥ ಸಂದರ್ಭದಲ್ಲಿ ರಾಜ್ಯದ ಪರವಾಗಿ ಸಕಾರಾತ್ಮಕವಾಗಿ ತೀರ್ಮಾನ ಮಾಡ್ತಕ್ಕಂಥದ್ರಲ್ಲಿ ವಿಳಂಬ ಆಗ್ತಾ ಇರ್ತಕ್ಕಂಥದ್ದು ನಿಜ. ಅದು ವಿನಾಕಾರಣ ಇವತ್ತು ವಿಳಂಬ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಅದನ್ನು ಸರಿಪಡಿಸ್ತಕ್ಕಂಥದ್ರ ಬಗ್ಗೆ ನಾವೀಗಾಗಲೇ ಮುಖ್ಯಮಂತ್ರಿಗಳು ಕೂಡ ಒಪ್ಪಿದ್ದಾರೆ. ಇದು ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡು ಹೋಗಬೇಕು. ಇವತ್ತು ಎಲ್ಲ ಸರ್ವಪಕ್ಷದವರು ಕೂಡ ಹೋಗಿ ಅದನ್ನು ಮನವಿ ಮಾಡಬೇಕು ಅಂತೇಳಿ. ಈ ಎತ್ತಿನ ಹೊಳೆ ಒಂದೇ ಅಲ್ಲ, ಮೇಕೆದಾಟು ಇದೆ, ಆಮೇಲೆ ಅಪ್ಪರ್ ಕೃಷ್ಣದಲ್ಲಿ ಇವತ್ತು ಆಲ್ಮಟ್ಟಿಯನ್ನು 524 ಮೀಟ್ರಿಗೆ ಎತ್ತರಿಸ್ತಕ್ಕಂಥ ವಿಚಾರ ಕೂಡ ಇದೆ. ಇವೆಲ್ಲ ವಿಚಾರದಲ್ಲೂ ಕೂಡ ಮಾದಾಯಿ ವಿಚಾರ ಇದೆ. ಇವೆಲ್ಲ ವಿಚಾರದಲ್ಲೂ ಕೂಡ ನಮಗೆ ದೊಡ್ಡ ತೊಂದರೆ ಆಗಿರ್ತಕ್ಕಂಥದ್ದು ಅಂದರೆ ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದಲೇ ಇವತ್ತು ಯೋಜನೆಗಳು ಮಂದಗತಿಯಲ್ಲೇ ಸಾಗ್ತಾ ಇರ್ತಕ್ಕಂಥದ್ದು. ಅದಕ್ಕೆ ವೇಗವನ್ನು ಕೊಡಬೇಕಾದಾಗ ಕೇಂದ್ರ ಸರ್ಕಾರದ ಸಹಾಯ ಬೇಕಾಗ್ತದೆ. ಅದಕ್ಕೆ ಪಾರ್ಲಿಮೆಂಟ್ ಮೆಂಬರ್ಸ್ ಎದ್ದು ನಿಲ್ಲಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ.